ಸ್ಟಾರ್ ಹೋಟೆಲ್ಗಳಿಗೆ ಹೋಗಿ ಊಟ ಮಾಡೋರು ಯಾವ ಕಾರಣಕ್ಕೆ ಅಂತಂದ್ರೆ ಅಲ್ಲಿ ಸ್ವಚ್ಛತೆಯನ್ನ ಕಾಪಾಡಿರ್ತಾರೆ, ಕ್ವಾಂಟಿಟಿಯನ್ನ ಮೇಂಟೈನ್ ಮಾಡಿರ್ತಾರೆ, ಕ್ವಾಲಿಟಿಯನ್ನ ಮೇಂಟೈನ್ ಮಾಡಿರ್ತಾರೆ ಅನ್ನೋ ವಿಚಾರವಾಗಿ. ಆದ್ರೆ ಇವರೆಲ್ಲರೂ ಕೂಡ ಈ ಸ್ಟೋರಿಯನ್ನ ತಪ್ಪದೆ ನೋಡಲೇಬೇಕು. ಯಾಕಂದ್ರೆ ಒಂದು ಸ್ಟಾರ್ ಹೋಟೆಲ್ನ ಫಜೀತಿ ಒಬ್ಬ ವಕೀಲೆ ಅನುಭವಿಸಿದ್ದಾರೆ. ಒಬ್ಬ ವಕೀಲೆಗೆ ಆಗಿರುವಂಥ ಒಂದು ಅನುಭವ ಇದೆ. ಅವರು ಕೊಟ್ಟಂತ ಊಟದಲ್ಲಿ, ಅವರು ಕೊಟ್ಟಂತ ಫುಡ್ನಲ್ಲಿ ಜಿರಳೆ ಪತ್ತೆ ಆಗಿದೆ. ಜಿರಳೆ, ಅದು ವಕೀಲರಿಗೆ ಅಂತಲ್ಲ, ಯಾರಿಗಾದ್ರೂ ಕೂಡ ಅದು ತಪ್ಪದು. ದುಬಾರಿ ದುಡ್ಡನ್ನ ಕೊಟ್ಟರು ಕೂಡ ಅಲ್ಲಿ ಕ್ವಾಲಿಟಿಯನ್ನ ಮಾಡಿಲ್ಲ. ಪನ್ನೀರ್ ಗ್ರೇವಿ ಆರ್ಡರ್ ಮಾಡಿದ್ರೆ ಜಿರಳೆ ಉಚಿತವಾಗಿ ಸಿಗುತ್ತಲ್ಲ. ಆ ವಿಡಿಯೋ ನೋಡಿದ್ರೆ ಪ್ರತಿಯೊಬ್ಬರು ಕೂಡ ಬೆಚ್ಚಿ ಬೀಳೋದು ಗ್ಯಾರಂಟಿ. ಪ್ರತಿಷ್ಠಿತ ಹೋಟೆಲ್ನ ಊಟದಲ್ಲಿ ಜಿರಳೆ ಸಿಕ್ಕಿದೆ. ಊಟದಲ್ಲಿ ಜಿರಳೆ ಕಂಡು ವಕೀಲೆ ಒಬ್ರು ಬೆಚ್ಚಿ ಬಿದ್ದಿದ್ದಾರೆ. ಪ್ರತಿಷ್ಠಿತ ಹೋಟೆಲ್ನಲ್ಲಿ ಅವರು ಊಟ ಮಾಡುವಂಥ ಸಂದರ್ಭದಲ್ಲಿ ಊಟಕ್ಕೆ ಅಂತೇಳಿ ಪನ್ನೀರ್ ಗ್ರೇವಿ ಆರ್ಡರ್ ಮಾಡ್ತಾರೆ. ಆಗ ಆ ಪನ್ನೀರ್ ಗ್ರೇವಿಯಲ್ಲಿ ಸಿಕ್ಕಿದ್ದು ಜಿರಳೆ. ಈಗ ಕ್ಯಾಪಿಟಲ್ ಹೋಟೆಲ್ ಅವ್ಯವಸ್ಥೆಗೆ ವಕೀಲೆ ಶೀಲಾ ಅವರು ಸಿಟ್ಟಾಗಿದ್ದಾರೆ, ಆರೋಪವನ್ನ ಮಾಡಿದ್ದಾರೆ. ಕಿಚನ್ಗೆ ನುಗ್ಗಿ ವಿಡಿಯೋವನ್ನ ಕೂಡ ಚಿತ್ರೀಕರಣವನ್ನ ಮಾಡಿದ್ದಾರೆ. ನೋಡಿ, ಇಲ್ಲಿ ಬಂದ ಮೇಲೆ ನಾನು ಫುಡ್ ಆರ್ಡ್ರ್ ಮಾಡಿದ್ದೀನಿ. ಆ ಕರಿನಲ್ಲಿ ಸ್ವಲ್ಪ ತಿಂದು ಬಿಟ್ಟಿದೆ. ಅದನ್ನು ಕರಿನಲ್ಲಿ ಒಂದು ಜಿರಳೆ ಬಿದ್ದಿದೆ. ಓಕೆ, ಇಮಿಡಿಯೇಟ್ಲಿ ಐ ಆಸ್ಕ್ ದೆಮ್. ಅವ್ರನ್ನ ಕರೆದು ತೋರಿಸಿದ್ರೆ, ಓ ಹೌದು ಏನಿದು ಅಂತ ಕಲಿದ್ರೆ ಜಿರಳೆ ಇದೆ. ಸರಿ ಆಯಿತು, ನಿಮ್ಮದು ಹೋಟೆಲ್ ಕ್ವಾಲಿಟಿ ಏನಿದೆ, ನೀವು ಹೈಜೀನ್ ಮೇಂಟೈನ್ ಮಾಡಿದರೆ ಇದೆಲ್ಲ ಹೇಗೆ ಬರ್ತಿತ್ತು ಅಂದರೆ, ಇಲ್ಲಿ ಮೇಡಮ್ ಇದನ್ನೇನು ಜಾಸ್ತಿ ಇದು ಮಾಡೋಕ್ಕೆ ಹೋಗಬೇಡಿ, ಆಯಿತು ನಾವು ಇದನ್ನು ಕ್ಯಾನ್ಸಲ್ ಮಾಡ್ತೀವಿ, ಅದಾದ್ಮೇಲೆ ಬೇರೆ ಫುಡ್ ಕೊಡ್ತೀವಿ. ಐ ಸೆಡ್, ನೀವು ಬೇರೆ ಫುಡ್ ಕೊಡ್ತೀರಾ, ಸೊ ಬೇರೆ ಜಿರಳೆ ಬೀಳುತ್ತೆ, ಅದಕ್ಕೆ ಈ ಜಿರಳೆ ಇರಲ್ಲ ಅಷ್ಟೇ. ಇಟ್ ಮೇಕ್ಸ್ ನೋ ಡಿಫ್ರೆನ್ಸ್. ನನಗೆ ಆ ಫುಡ್ಡು ಬೇಕಾಗಿಲ್ಲ, ಇದನ್ನು ಹೆಂಗೆ ಕಾಂಪನ್ಸೇಟ್ ಮಾಡ್ತೀರಾ ನಾನು ಕೇಳಿದೆ. ತುಂಬ ಅಡಮೆಂಟಾಗಿ ಬಿಹೇವ್ ಮಾಡಿದ್ರು ಅವರು. ಓಕೆ, ಸ್ಟಾರ್ಟಿಂಗ್ ಸಾರಿ ಕೇಳೋ ಡ್ರಾಮಾ ಎಲ್ಲ ಮಾಡಿಬಿಟ್ಟು ನಾನು ಹೇಳಿದೆ, ನಾನು ಕಂಪ್ಲೇಂಟ್ ಕೊಡ್ತೀನಿ, ಈ ಪ್ಲೇಟ್ ಹೀಗೆ ಇರಲಿ. ಎನಿವೆ ನಾನು ಇದರಲ್ಲಿ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಫೋಟೋ ಕೂಡ ತೆಕ್ಕೊಂಡಿದ್ದೀನಿ, ವಿಡಿಯೋ ಕೂಡ ಇದೆ. ಸೊ ಅದನ್ನು ಕಂಪ್ಲೇಂಟ್ ಕೊಡೋಕ್ಕೆ ಅಂತ ಐ ಕಾಲ್ಡ್ ಹೊಯ್ಸಳ. ಅವರು ಬಂದರು ಆ್ಯಂಡ್ ಫುಡ್ ಇನ್ಸ್ಪೆಕ್ಟರ್ಗೂ ಕೂಡ ನಾನು ಕಾಲ್ ಮಾಡಿದ್ದೀನಿ. ಇಲ್ಲಿ ಬಂದ ಮೇಲೆ